ಆಮೇಲೆ ಇನ್ನೊಂದು ಸುದ್ದಿ, ಈ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಬಿ ಜೆ ಪಿಯವರು ಬಿಟ್ಟಿ ವಾಕ್ಯ ಲೂಟಿ ಮಾಡ್ತಾರೆ, ದಿವಾಳಿ ಆಗುತ್ತೆ, ಮತ್ತೊಂದಾಗತ್ತೆ, ಮಗದೊಂದಾಗತ್ತೆ ಅಂತ ಹೇಳ್ತಾ ಇದ್ರು. ಇವರು ಹೇಳ್ತಾ ಭಾಳ ಮುಖ್ಯವಾಗಿ ಕಾಂಗ್ರೆಸ್ನ ಬಸ್ ಇದೆಯಲ್ಲ, ಬಸ್ನಲ್ಲಿ ಫ್ರೀ ಟಿಕೆಟ್ ಭಾಳ ಟೀಕೆ ಮಾಡ್ತಾ ಇದ್ರು. ಈಗ ಬಿಟ್ಟಿ ಭಾಗ್ಯ ಅಂತ ಟೀಕಿಸ್ತಾ ಇದ್ದವರೇ ತಮ್ಮ ರಾಜ್ಯದಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದಾರೆ. ಏನದು? ಅದೇ ಬಿ ಜೆ ಪಿ ಕಾಂಗ್ರೆಸ್ ಯೋಜನೆಯನ್ನು ಫಾಲೋ ಮಾಡ್ತಿದೆ. ಎಲ್ಲಿ? ಕರ್ನಾಟಕದಂತೆ ಹರಿಯಾಣದಲ್ಲೂ ಕೂಡ ಉಚಿತ ಬಸ್. ಯಾರಿಗೆ? ಮಹಿಳೆಯರಿಗೆ ಮಾತ್ರ ಅಲ್ಲ, ಮಹಿಳೆಯರಿಗೂ ಪುರುಷರಿಗೂ. ಆದರೆ ಉಚಿತ ಬಸ್ ಪ್ರಯಾಣವನ್ನು ಮಹಿಳೆಯರಿಗೆ ಮಾತ್ರವಲ್ಲ, ಪುರುಷರಿಗೂ ವಿಸ್ತರಿಸಿದೆ. ನಿನ್ನೆ ರಾಜ್ಯದ ಬಜೆಟ್ ಮಂಡಿಸಲಾಯಿತು. ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಉಚಿತ ಬಸ್ ಪ್ರಯಾಣದ ಘೋಷಣೆ ಮಾಡಿದರು. ಇದೇ ಏಪ್ರಿಲ್ 1ರಿಂದ ಈ ಯೋಜನೆ ಜಾರಿಯಾಗಲಿದೆ. ಹೆಂಗೆ ಹರಿಯಾಣ ಸಿಎಂ ಜಗದೀಶ್ ಖಟ್ಟರ್ ಬಿಜೆಪಿ ನಿಮ್ಗೆ ಗೊತ್ತಿದೆ, ಉತ್ತರಾಖಂಡ್ನಲ್ಲಿ ಏಕರೂಪ ನಾಗರಿಕ ಸಂಹಿತೆಗೆ ಹಸಿರು ನಿಶಾನೆ ತೋರಿದ ಬೆನ್ನಲ್ಲೇ ಇದೀಗ ಅಸ್ಸಾಂ ಕೂಡ ಅದೇ ಹಾದಿಯಲ್ಲಿ ಸಾಗಿದೆ. ಅಸ್ಸಾಂ ಮುಸ್ಲಿಂ ವಿವಾಹ ಮತ್ತು ವಿಚ್ಛೇದನ ನೋಂದಣಿ ಕಾಯ್ದೆ 1930 ರದ್ದುಗೊಳಿಸಲಾಗಿದೆಯಂತೆ. ಹಿಮಂತ್ ಬಿಸ್ವಾ ಶರ್ಮಾ ನೇತೃತ್ವದ ಬಿಜೆಪಿ ಸರ್ಕಾರ ಹಳೆಯ ಕಾನೂನನ್ನು ರದ್ದುಗೊಳಿಸುವ ನಿರ್ಧಾರ ತೆಗೆದುಕೊಂಡಿದೆ. ಇದೇ ವೇಳೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ಬಗ್ಗೆ ಸರ್ಕಾರ ದಿಟ್ಟ ಹೆಜ್ಜೆ ಇಡಲಿದೆ ಎಂದು ಸಚಿವ ಜಯಂತ್ ಬರ್ವಾ ಹೇಳಿದ್ದಾರೆ. ಇದರ ಮಧ್ಯೆ ವಿರೋಧ ಪಕ್ಷದ ನಾಯಕರು ಭಾರಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. बहुत कुछ है असम में यूसीसी लाने का एक पहल ये पहला स्टेप है। यूसीसी लाने का पहला स्टेप है ये जो कल जो ये असम में मुस्लिम मैरिज, लेकिन इसी के जरिए से बीजेपी गवर्नमेंट मर जाएगी असम में। ನಾವು ಮೊನ್ನೆ ಒಂದು ಸ್ಟೋರಿ ಕೊಟ್ಟಿದ್ವಿ. ಉತ್ತರ ಪ್ರದೇಶ, ಅಸ್ಸಾಂ, ಉತ್ತರಾಖಂಡ್ ಇಲ್ಲಿ ಹಿಂದುತ್ವವನ್ನೇ ಆಧಾರವಾಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಯಾವುದೂ ಇಲ್ಲ, ಹಿಂದುತ್ವವೇ. ಆ ಮೂಲಕವೇ ವೋಟ್ ಪಡೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. INDA ಮೈತ್ರಿಕೂಟ ಕೂಡ ಏನೂ ಮಾಡಲಿಲ್ಲ. ನಿತೀಶ್ ಕುಮಾರ್ ಬಿಟ್ಟು ಹೋದರು, ಇನ್ನು ಕೆಲವರು ಬಿಟ್ಟು ಹೋದರು. TMC ಇಲ್ಲ, ಮೊದಲೇ ಮಾಡಿದರೆ ಟಕ್ಕರ್ ಹೊಡಿಬೋದಾಗಿತ್ತು. ರಾಜಕಾರಣದಲ್ಲಿ ಅದೆಲ್ಲ ಆಗುತ್ತೆ, ಸರಿ ತಪ್ಪು ಅಂತ ಜನ ತೀರ್ಮಾನ ಮಾಡಬೇಕು. ಇದೀಗ BJP ವರ್ಸಸ್ ಮುಸ್ಲಿಂ ಬಿಲ್ ಅಂತ ಆಗಿದೆ ಇದು ಅಸ್ಸಾಂನಲ್ಲಿ. ಏನದು BJP ವರ್ಸಸ್ ಮುಸ್ಲಿಂ ಬಿಲ್? ಈ ಕಾನೂನು ಸರ್ವರಿಗೂ ಒಂದೇ ಕಾನೂನು ಅನ್ನೋದು BJPಯ ತಂತ್ರಗಾರಿಕೆ. ಅದು ಎಲ್ರಿಗೂ ಒಂದೇ ಅಪ್ಪ, ಜನ ಎಲ್ಲ ಒಂದೇ ಅಂತ. ಆದರೆ ಈ ಮೂಲಕ ಹಿಂದುತ್ವ ಸಾರೋದು, ಆ ಮೂಲಕ ಹಿಂದೂ ವೋಟ್ ಮತ್ತು ಮುಸ್ಲಿಂ ವೋಟ್ ಬೇರೆ ಬೇರೆ ಆದರೆ ಹಿಂದೂ ವೋಟ್ BJPಗೆ ಬರುತ್ತೆ, ಲಾಭ ಆಗುತ್ತೆ ರಾಜ್ಯಕ್ಕೆ ಲೆಕ್ಕಾಚಾರ. ಏನು ಮಾಡ್ತಾರೆ ಇವರು? ಅಸ್ಸಾಂ ಮುಸ್ಲಿಂ ವಿವಾಹ ವಿಚ್ಛೇದನ ನೋಂದಣಿ ಕಾಯ್ದೆ ರದ್ದು ಮಾಡಿದ್ದಾರೆ. ಈಗ ಗಲಾಟೆ ಆಗ್ಬೋದು, ಅದು ಏನಾಗ್ಬೋದು ಅಂತ ಗೊತ್ತಿಲ್ಲ. ಅಸ್ಸಾಂನಲ್ಲಿ ಕೆಲಸ ಮಾಡ್ತಿರೋ ಮುಸ್ಲಿಂ ರಿಜಿಸ್ಟ್ರಾರ್ ರದ್ದಾಗಿದೆ. ಏನು ಮುಸ್ಲಿಂ ರಿಜಿಸ್ಟ್ರಾರ್ ಅಂತಂದರೆ ಅದು ರದ್ದು ಮಾಡಿಬಿಟ್ಟಿದ್ದಾರೆ. ಎಲ್ಲ 2 ಲಕ್ಷ ಕೊಟ್ಟು ಮನೆಗೆ ಹೋಗಿ ಅಂತ ಹೇಳಿದ್ದಾರೆ. ಬರೋಬ್ಬರಿ 94 ಮುಸ್ಲಿಂ ರಿಜಿಸ್ಟ್ರಾರ್ ರದ್ದು ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ. 2 ಲಕ್ಷ. ಏನು ಇದು ಮುಸ್ಲಿಂ ರಿಜಿಸ್ಟ್ರಾರ್? ನೀವು ಮದುವೆ ಆಗಬೇಕು ಅಂತಂದರೆ ಅಲ್ಲಿ ರಿಜಿಸ್ಟರ್ ಮಾಡಬೇಕು, ವಿಚ್ಛೇದನ ಆಗಬೇಕಂದ್ರೂ ಕೂಡ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಆದರೆ ಅಲ್ಲೇನು ಮಾಡ್ತಾರೆ, ಸ್ವಲ್ಪ ಆರೋಪ ಇರುವಂಥದ್ದು, ನೀವು 18 ವರ್ಷ ಅಲ್ಲದೇ ಇದ್ದರೂ ಕೂಡ 21 ವರ್ಷ ಹುಡುಗನಿಗೆ ಆಗದೇ ಇದ್ದರೂ ಕೂಡ ಮದುವೆ ಮಾಡಿಸ್ತಾರೆ. ಮುಸ್ಲಿಂ ವಿವಾಹ ವಿಚ್ಛೇದನ ನೋಂದಣಿ ಮಾಡಿಸ್ತಾ ಇದ್ದ ರಿಜಿಸ್ಟ್ರಾರ್ ಏನು ಮಾಡ್ತಾಯಿದ್ರು ಅವರು? ನಾನು ಹೇಳಿದ್ನಲ್ಲ, ವಧುವಿಗೆ 18, ವರನಿಗೆ 21 ಆಗದಿದ್ದರೂ ಕೂಡ ಮದುವೆ ಮಾಡಿಸ್ತಾ ಇದ್ರು. ಈಗ ಅಸ್ಸಾಂನಲ್ಲಿ ಬಾಲ್ಯ ವಿವಾಹ ವಿಪರೀತವಾಗಿದೆ. ಅವರು ಹೇಳೋದು BJP ಒಂದು ಕಾರಣ ಕೊಡಬೇಕಲ್ಲ, ಯಾಕೆ ಮಾಡಿದ್ದೀರಿ ಸರ್? ಇಲ್ಲ, ಬಾಲ್ಯ ವಿವಾಹ ಭಾಳ ಜಾಸ್ತಿ ಆಗಿದೆ, ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಮಾಡಿದ್ದೀವಿ. ಅಲ್ಲೇ ಕೋರ್ಟ್ ಕೇಳುತ್ತೆ, ಯಾಕಪ್ಪ ಅಂತ ಕೇಳುತ್ತೆ. ಅಸ್ಸಾಂನಲ್ಲಿ ಬಾಲ್ಯ ವಿವಾಹಕ್ಕೆ ಬ್ರೇಕ್ ಬೀಳಲಿದೆ ಅಂತ ಹಿಮಂತ್ ಬಿಸ್ವಾ ಹೇಳಿದ್ದಾರೆ ಅಲ್ವಾ? ಬಾಲ್ಯ ವಿವಾಹ ಆಗಬಾರ್ದು, ಅದರಲ್ಲಿ 2 ಮಾತಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ UCC ಬಿಲ್ ಕೂಡ ಜಾರಿ ಮಾಡಲಿದೆ BJP. ನೋಡೋಣ, ಇದೆಲ್ಲ ರಾಜಕೀಯ ಲೆಕ್ಕಾಚಾರಗಳು. ಆದರೆ ಜನ ಏನು ತೀರ್ಮಾನ ಕೈಗೊಳ್ತಾರೆ, ಆಯಾಯ ಕಾಲಘಟ್ಟದಲ್ಲಿ ಆಯಾಯ ಸಂದರ್ಭದಲ್ಲಿ ಅದ್ಭುತವಾದ ತೀರ್ಮಾನಗಳನ್ನು ಕೈಗೊಂಡಂಥ ಇತಿಹಾಸ ಭಾರತದಲ್ಲಿದೆ.